ಶಾಪಿಂಗ್ ಹೊಂಟೀವಿ ಹುಬ್ಳಿಗೆ. ಯಾಕಂತಂದ್ರೆ ನಮ್ಮ ಮನ್ಯಾಗ ಸದ್ಯದ್ರಾಗ ಒಂದು ಫಂಕ್ಷನ್ ನಡೀತೈತಿ. ಅಂದ್ರೆ ನೆಕ್ಸ್ಟ್ ಮಂತ್ ಸೀರೆದು ಶಾಪಿಂಗ್ ಇತ್ತು ರೀ. ಹಾಗಾಗಿ ಹುಬ್ಳಿಗೆ ಹೊಂಟೀವಿ, ನಿಮ್ಮನ್ನು ಕರ್ಕೊಂಡು ಹೋಗ್ತೀವಿ. ಇವತ್ತಿನ ಲಾಗ್ನಾಗ ಏನೇನೆಲ್ಲ ನಡೀತಿದೆ ಅಂತ ನೋಡೋಣಂತ. ಕಮ್ ಆನ್, ಲೆಟ್ಸ್ ಗೋ. ಈ ಲಾಗ್ನ ನಾನು ಡಿಸೆಂಬರ್ನಾಗ ಮಾಡಿದ್ದೆ ರೀ. ಡಿಸೆಂಬರ್ ಅಂದ್ರೆ ಈಗ ರೀಸೆಂಟಾಗಿ ಒಂದು 4-5 ದಿನದ ಹಿಂದೆ. ಹಾಗಾಗಿ ನಾನು ನೆಕ್ಸ್ಟ್ ಮಂತ್ ಅಂತ ಹೇಳೀನಿ. ಈಗ ಜನವರಿ ಒಳಗೆ ನಮ್ಮ ಮನ್ಯಾಗ ಒಂದು ಫಂಕ್ಷನ್ ಆಗೋದೈತಿ. ಏನಪ್ಪ ಅದಂತಂದ್ರೆ ಸೀಮಂತ ಕಾರ್ಯ ರೀ. ನನ್ನ ಆದ್ನಿದು ಸೀಮಂತ ಐತಿ. ಹಾಗಾಗಿ ನಾವು ಸೀರೆ ತರಕಂತಂದು ಹುಬ್ಳಿಗೆ ಹೊಂಟಿದ್ವಿ. ಅದನ್ನು ನಾನು ನಿಮ್ಗೆ ಹೇಳಾಕತ್ತಿದ್ದೆ. ಈಗ ನೋಡ್ರಿ ನಾವು ಹೋಗೋಕೆ ಎಲ್ಲ ರೆಡಿಯಾಗಿ ಈಗ ಹೊಂಟೀವಿ. ಹುಬ್ಳಿಗೆ ಹೋಗಿ ಸೀರೆ ತೊಗೊಂಡು ಅಲ್ಲೇ ಮತ್ತು ಬ್ಲೌಸನ್ನು ಹೊಲ್ಯಾಕೆ ಹಾಕಿ ಬರೋದಿತ್ತು. ಹೇಳಿದ್ನಲ್ರಿ ಡಿಸೆಂಬರ್ನಾಗ ಮಾಡಿದೆ ಲಾಗ್ ಅಂತಂದು. ನನಗೆ ಎಡಿಟ್ ಮಾಡೋಕ್ಕಾಗಿರಲಿಲ್ಲ. ಕಂಟಿನ್ಯೂಸ್ ಆಗಿ ನನಗೆ ಫಂಕ್ಷನ್ ಹೋಗೋದಿತ್ತು. ಆಮೇಲೆ ಗದಗದೆಲ್ಲ ಹೋಗಿದ್ದೆ. ನಾನು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದು ಎಡಿಟ್ ಮಾಡಿ ಹಾಕೋದಂದ್ರೆ ಸ್ವಲ್ಪ ಲೇಟ್ ಆತ್ರಿ. ಅದಕ್ಕೆ ಈಗ ಜನವರಿ ಒಳಗೆ ಹೊಸ ವರ್ಷಕ್ಕೆ ನಾನು ಈ ಲಾಗ್ನ ಅಪ್ಲೋಡ್ ಮಾಡತ್ತೀನಿ. ಈಗ ನೋಡ್ರಿ ನಾವು ಹೊಂಟೀವಿ ಹುಬ್ಳಿಗೆ. ಯಾವ ಶಾಪ್ಗೆ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ ಅಂತಂದು ತೋರಿಸ್ತೀನಂತ. ಆಮೇಲೆ ಯಾವ ಸೀರೆ ತೊಗೊಂಡೀನಿ ಅನ್ನೋದನ್ನು ಸ್ವಲ್ಪ ಸಸ್ಪೆನ್ಸ್ ಆಗಿ ಇಟ್ಟಿರ್ತೀನಿ. ಬ್ಲೌಸ್ ಡಿಸೈನು ಇಲ್ಲೇ ಸಿಕ್ಕರೆ ನಾನು ಹಾಕಿರ್ತೀನಿ. ಅವ್ರ ಕಡೆಯಿಂದ ನಾನು ಡಿಸೈನ್ನ ನಾನು ಇಸ್ಕೊಲಿಲ್ಲ. ಅಂದರೆ ನಾನು ವಾಟ್ಸಪ್ ಮಾಡಿಸ್ಕೊಲಿಲ್ಲ ರೀ ಆ ಡಿಸೈನು. ಆ್ಯಂಡ್ ಆನ್ಲೈನ್ನಾಗ ನಾನು ಸರ್ಚ್ ಮಾಡಾಕತ್ತೀನಿ, ನಂಗೆ ಸಿಗಾಕತ್ತಿಲ್ಲ. ನೆಕ್ಸ್ಟ್ ಲಾಗ್ನಾಗ ನಾವು ಯಾವ್ಯಾವ ಬ್ಲೌಸಿಗೆ ಯಾವ್ಯಾವ ಡಿಸೈನ್ ಮಾಡಿಸೀವಿ ಅಂತಂದು ತೋರಿಸ್ತೀನಂತ. ಎಲ್ಲ ಬ್ಲೌಸನ್ನು ಒಮ್ಮೆ ತೋರಿಸ್ತೀನಿ. ಒಂದೇ ಸತಿಗೇನ ನಾನು ಎಲ್ಲರೂ ನಮ್ಮ ಅತ್ತೆಯವ್ರದ್ದು ಆಮೇಲೆ ನನ್ನ ಆದ್ನಿದು ಎಲ್ಲರ ಬ್ಲೌಸಿಂದು ಡಿಸೈನು ಒಮ್ಮೆ ತೋರಿಸ್ತೀನಿ. ಸಾರಿ ಕುಚ್ಚು ಮಾಡೀನಿ, ಅದನ್ನು ತೋರಿಸ್ತೀನಿ. ಎಲ್ಲನೂ ಒಂದು ಲಾಗ್ನಾಗ ತೋರಿಸ್ತೀನಂತ್ರಿ. ಈಗ ನೋಡ್ರಿ ನಾವು ಹುಬ್ಳಿಗೆ ಬಂದ್ವಿ. ನಾವು ಗಂಗಾವತಿ ಸಿಲ್ಕ್ ಸ್ಯಾರೀಸ್ ಐತಲ್ರಿ, ಆ ಶಾಪ್ಗೆ ನಾವು ಬಂದಿದ್ವಿ ಸೀರೆ ತೊಗೊಳಕಂತಂದು. ಸೀಮಂತ ಕಾರ್ಯಕ್ಕೆ ಸೀರೆ ತೊಗೊಳದ್ರಿ. ಇಲ್ಲೇ ಶಾಪ್ಗೆ ಬಂದೀವಿ ನೋಡ್ರಿ. ನಾವು ಒಳಗೆ ಎಂಟ್ರಿ ಆಗಾಕತ್ತೀವಿ. ನಾವು ಮದ್ವೆಗೂ ಆಕಿನ ಮದ್ವೆಗೂ ಇಲ್ಲೇ ಸ್ಯಾರಿನ ಶಾಪ್ ಮಾಡಿದ್ವಿ. ಆವಾಗ ಚೇಂಜ್ ಇತ್ತು ರೀ. ಈಗೆಲ್ಲ ಈ ಸೋಫಾ ಗಿಫಾ ಏನು ಹಾಕ್ಯಾರ ನೋಡ್ರಿ, ಇವು ಏನು ಇದ್ದಿದ್ದಿಲ್ಲ ಅವಾಗ, ಎಲ್ಲ ಚೇಂಜ್ ಮಾಡಿಬಿಟ್ಟಾರ. ಈಗ ಫುಲ್ ಚೇಂಜ್ ಆಗಿತ್ತು ನೋಡ್ರಿ ಶಾಪ್. ನಾವು ಈಗ ಒಂದು 2-3 ವರ್ಷದ ಹಿಂದೆ ಬಂದಾಗ ಇದೇನು ಇದ್ದಿದ್ದಿಲ್ಲ. ಈಗೆಲ್ಲ ಸೋಫಾ ಗಿಫಾ ಹಾಕಿ ಅಂಗಡಿನ ಫುಲ್ ಚೇಂಜ್ ಮಾಡಿಬಿಟ್ಟಾರ ನೋಡ್ರಿ. ಸೀರೆ ನೋಡಕ್ಕೆ ಚಾಲು ಮಾಡಿದೆ ನೋಡ್ರಿ. ಹೆಣ್ಮಕ್ಳಿಗಂತೂ ಸೀರೆ ನೋಡಕ್ಕೆ ಹತ್ಕೊಳ್ಳೆ ಮುಗ್ದ ಹೋತು. ಯಾರಿಗೆ ಆತ್ರಿ ಬಟ್ಟೆ ನೋಡಕ್ಕೆ ಹತ್ಕೊಳ್ಳಿ, ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ, ಅವ್ರು ಹಂಗೆ ತೆಗಿತಾರ. ನಾವು ಹಂಗೆ ನೋಡ್ತಿರ್ತೀವಿ. ಯಾವ್ದಾರ ಒಂದು ಮನಸ್ಸಿನಾಗ ಇಟ್ಕೊಂಡು ಕುಂತಿರ್ತೀವಿ ರೀ. ಅದ್ರ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಮಟ ನಾವಂತೂ ಬಿಡಂಗಿಲ್ಲ. ನನಗೆ ಹೊರಗಿದ್ದ ಬಂದ ಕೂಡಲೇ ಸ್ವಲ್ಪ ಶೆಕೆ ಭಾಳ ಅನ್ಸಾಕತ್ತಿತ್ತು. ಈ ಕಡೆ ಫ್ಯಾನು ಗಾಳಿನ ಬರಾಕತ್ತಿದ್ದಿಲ್ರಿ. ಹಾಗಾಗಿ ಮತ್ತೆ ಎದ್ದು ಆ ಕಡೆ ಹೋದೆ ನೋಡ್ರಿ. ನಾನು ಬಿಸಿಲಿಗಂತೂ ತಡ್ಕೊಳೋದಾಗಂಗಿಲ್ಲ ನೋಡ್ರಿ. ಈಗ ಬಿಸಿಲು ಒಂದು ಭಾಳ ಇತ್ತು. ಸೀರೆ ಅಂತೂ ತೆಗೆದು ತೋರ್ಸಾಕತ್ತಿದ್ರು ನೋಡ್ರಿ ಅವರು. ನೋಡಿ 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 ನಾವು ಒಂದು ಫೈನಲ್ ಮಾಡಿದ್ವಿ. ಇಲ್ಲೇ ವಿಡಿಯೋ ಮಾಡತ್ತೀನಲ್ಲ, ಅವರು ಸ್ಟ್ರಿಕ್ಟಾಗೆ ಬೋರ್ಡ್ ಒಂದು ಹಾಕಿಬಿಟ್ಟಿದ್ರು. ವಿಡಿಯೋ ಫೋಟೋ ವಾಟ್ಸಪ್ ಕಾಲು, ಆಮೇಲೆ ಫೋಟೋ ತೆಗೆದು ಕಳಿಸೋದು, ವಿಡಿಯೋ ಕಾಲ್ ಮಾಡೋದು ಏನೂ ಇದ್ದಿದ್ದಿಲ್ಲ. ಹಾಗಾಗಿ ನಾವು ಏನೂ ಜಾಸ್ತಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಅವರು ಹೇಳಿದ್ದಾರೆ ಆಮೇಲೆ ಮಾಡಬೇಡ್ರಿ ಅಂತಂದು. ಅಂದ್ರೆ ವಿಡಿಯೋ ಕಾಲ್ ಅದೆಲ್ಲ ಮಾಡೋಂಗಿಲ್ಲ, ಫೋಟೋ ತಕ್ಕೊಂಡು ಯಾರಿಗೂ ಕಳ್ಸೋಂಗಿಲ್ಲ, ಯಾರಿಗೂ ತೋರ್ಸೋಂಗಿಲ್ಲ ಅಂತಂದು ಹೇಳಿದ್ರಿ. ನಾನು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಬಂದೆ ನೋಡ್ರಿ. ಈಗ ನಾವಿಲ್ಲಿ ಕ್ಯಾಶ್ ಕೊಡಾಕತ್ತೀವಿ. ಇಲ್ಲಿ ನಾನು ಕ್ಯಾಶ್ ಕೊಟ್ಟಿನಲ್ರಿ, ಅವರು ಎಣ್ಸಾತಾರ. ಅದನ್ನು ನೋಡಿ ನೀವು ಗೆಸ್ ಮಾಡ್ಬೋದು ಅಥವಾ ಕರೆಕ್ಟಾಗಿನೋ ಹೇಳ್ಬೋದು. ನಾನು ಸೀರೆಗೆ ಎಷ್ಟು ರೊಕ್ಕ ಕೊಟ್ಟಿವಿ ಅಂತಂದು ನೀವು ಹೇಳ್ರಿ ನೋಡೋಣ. ಕಮೆಂಟ್ ಸೆಕ್ಷನ್ನಾಗ ಕಮೆಂಟ್ ಮಾಡಿರಿ. ನಾವು ಸೀರೆಗೆ ಎಷ್ಟು ರೊಕ್ಕ ಕೊಟ್ಟಿವಿ ಅಂತಂದು ಯಾರು ಕರೆಕ್ಟಾಗಿ ಹೇಳ್ತೀರಿ ನೋಡೋಣಂತ. ನಾನು ಯಾರು ಸರಿ ಯಾರು ತಪ್ಪು ಅಂತಂದು ಹೇಳ್ತೀನಿ. ಆ ಕಡೆ ಅಷ್ಟೇ ಇತ್ತು ಕ್ಯಾಶ್ ಕೌಂಟ್ರ್, ಇಲ್ಲೆಲ್ಲ ಏನೋ ಇತ್ತು ರೀ ಬೇರೆ. ಈ ಸತಿ ಎಲ್ಲ ಫುಲ್ ಚೇಂಜ್ ಮಾಡ್ಯಾರ. ನಾವು ಈಗ ಪೇ ಮಾಡಿದ್ವಿ. ಆ ಕಡೆ ಹೋಗಿ ಸೀರೆ ಇಸ್ಕೊಂಡು ಹೋಗೋಣಂತ್ರಿ. ಮತ್ತೀಗ ಬ್ಲೌಸ್ ಒಂದು ಹೊಲ್ಯಾಕೆ ಹಾಕೋದಿತ್ತು, ಅದಕ್ಕೆ ಹೊಂಟಿದ್ವಿ. ನನ್ನ ಮಗಳ ಈ ಸೀರೆ ಹಂಗೈತೆ ನೋಡಿ ಮಮ್ಮಿ ಅಂತಂದು ಅದನ್ನು ಸೀರೆ ಡಾಲ್ಗೇನು ಹಾಕಿದ್ರಲ್ಲ ತೋರ್ಸಾತಾರ ನೋಡ್ರಿ. ಈ ಕಡೆ ಬಂದು ಇಲ್ಲೇ ರಿಸಿಪ್ಟ್ ಕೊಡ್ಬೇಕ್ರಿ. ಅವರು ಯಾರ್ಯಾರೆಲ್ಲ ಸೀರೆ ಪರ್ಚೇಸ್ ಮಾಡ್ಯಾರ ಅವ್ರದ್ದೆಲ್ಲ ಕರೆಕ್ಟಾಗಿ ಹಾಕಿಟ್ಟಿರ್ತಾರೆ. ನಾವು ಹೋದ್ರೆ ಕರೆಕ್ಟಾಗಿ ಕೊಟ್ಟಿರ್ತಾರೆ ಅವರು. ಬಟ್ ನನಗೆ ಒಂದು ಡೌಟ್ ರೀ, ಮತ್ತು ನಾವು ಹೋಗಿಂದ ಮತ್ತು ಧಾರವಾಡಿಂದ ಹುಬ್ಳಿಗೆ ಬರೋದಂದ್ರೆ ಮತ್ತು ಒಂದು ತಾಸಿನ ಕೆಲಸ. ಅದಕ್ಕೆ ಪರ್ಫೆಕ್ಟಾಗಿ ಇಲ್ಲೇ ನೋಡ್ಕೊಂಡು ಹೋಗ್ಬಿಡೋಣ ಅಂತಂದು ತೋರ್ಸಾಕತ್ತೀನಿ ನೋಡ್ರಿ. ಸೀರೆ ಇದ ತೊಗೊಂಡ್ವಿ ಗೋಲ್ಡ್ ಕಲರು.
ಇಲ್ಲೇನ ನಾವು ಚೆಕ್ ಮಾಡಿಕೊಂಡೆ ನಾನು ಕರೆಕ್ಟ್ ಆಯಿತೋ ಇಲ್ಲೋ ಅಂತಂದು. ಕರೆಕ್ಟಾಗಿ ಇರ್ತೈತೆ ರೀ, ಆದರೂ ನಮಗೇನೋ ಒಂದು ಡೌಟ್ ರೀ ಆಯಿತೋ ಇಲ್ಲೋ ಅನ್ನೋದು. ಆದರೆ ಹೊಳಮಳೆ ಅಡ್ಡಾಡೋಕ್ಕಾಗಲ್ಲಲ್ಲ ನಮ್ಗೆ ಅಲ್ಲಿಂದ ಇಲ್ಲಿಗೆ, ಹಾಗಾಗಿ ನಾನು ಇಲ್ಲೇ ಎಲ್ಲ ಕರೆಕ್ಟಾಗಿ ಚೆಕ್ ಮಾಡ್ಕೊಂಡು ಈಗ ನಾವು ಹೊಂಟೀವಿ ನೋಡ್ರಿ ಬ್ಲೌಸನ್ನು ಹೊಲ್ಯಾಕೆ ಹಾಕಕ್ಕೆ ಶಾಪ್ಗೆ. ನಾವು ಮದುವೆ ಒಳಗೆಲ್ಲನೂ ಇವ್ರ ಕಡೆನ ಮಾಡಿಸಿದ್ವಿ. ಭಾಳ ಚಂದ ವರ್ಕ್ ಮಾಡಿಕೊಡ್ತಾರೆ, ನಮಗಂತೂ ಫುಲ್ಲಿ ಸ್ಯಾಟಿಸ್ಫೈಡ್ ಇವ್ರ ಕಡೆ ಬ್ಲೌಸ್ ಸ್ಟಿಚ್ ಮಾಡಿಸೋದು. ಇಲ್ಲೇ ದಾರದ್ದು ಅದೆಲ್ಲ ಚಾರ್ಟ್ ಇರುತ್ತಲ್ರಿ, ಅದನ್ನು ಇಲ್ಲೇ ವಿಡಿಯೋ ಮಾಡ್ಕೊಂಡಾಳ ನನ್ನ ಮಗಳು. ಆಮೇಲೆ ಇವರು ಟ್ಯಾಬ್ನಾಗ ನಮ್ಗೆ ಇದನ್ನು ನೋಡಕ್ಕೆ ಕೊಟ್ಟಿರ್ತಾರೆ ಡಿಸೈನ್ಸು ಸೆಲೆಕ್ಟ್ ಮಾಡೋಕೆ. ಇಲ್ಲೂ ಅಷ್ಟೇ ರೀ, ಯಾವ್ದು ಮಾಡಿಸ್ಲಿ ಯಾವ್ದು ಬಿಡಲಿ, ಯಾವ್ದು ಮಾಡಿಸ್ಲಿ ಯಾವ್ದು ಬಿಡಲಿ. ನಮಗೆ ಹೆಣ್ಮಕ್ಳಿಗೆ ಹಂಗಲ್ರಿ, ಒಂದಕ್ಕನ ಆಮೇಲೆ ಸ್ವಲ್ಪ ಕಲೆಕ್ಷನ್ನಿಗೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ. ನೋಡ್ದಂಗೆಲ್ಲ ನೋಡ್ಬೇಕು ಅನಿಸ್ತಿರ್ತೈತಿ. ಆಮೇಲೆ ಯಾವ್ದು ತೊಗೊಳ್ಳಿ ಯಾವ್ದು ಬಿಡಲಿ, ಬಟ್ಟೆ ಪರ್ಚೇಸ್ ಮಾಡುವಾಗಲಿ ಸೀರೆ ಪರ್ಚೇಸ್ ಮಾಡುವಾಗಲಿ ನೋಡ್ದಂಗೆಲ್ಲ ಇನ್ನೂ ಜಾಸ್ತಿ ನೋಡಬೇಕು, ಜಾಸ್ತಿ ತೊಗೋಬೇಕು, ಇನ್ನೂ ಕಲೆಕ್ಷನ್ ನೋಡಬೇಕು. ಪ್ಯಾಟ್ರನ್ ಇಷ್ಟ ಆದ್ರೆ ಕಲರ್ ಇಷ್ಟ ಆಗಿರಂಗಿಲ್ಲ, ಕಲರ್ ಇಷ್ಟ ಆದ್ರೆ ಪ್ಯಾಟ್ರನ್ ಇಷ್ಟ ಆಗಿರಂಗಿಲ್ಲ. ಹಿಂಗೆ ಆಗ್ತಿರುತ್ತೆ ನೋಡ್ರಿ ಹೆಣ್ಮಕ್ಳು ನಮ್ಮದು ಮೈಂಡ ಹಂಗೆ. ಹೆಣ್ಮಕ್ಳು ಅಂತಲ್ಲ, ಎಲ್ಲರೂ ಆಲ್ಮೋಸ್ಟ್ ಯಾರು ಚೂಸಿ ಭಾಳ ಇರ್ತಾರಲ್ಲ ಅವ್ರಿಗಂತೂ ಇನ್ನೂ ಡಿಲೇ ಆಗ್ತಿರ್ತೈತಿ ಶಾಪಿಂಗೆಲ್ಲ. ನಮ್ಮದು ಸೀರೆ ಶಾಪಿಂಗ್ ಎಲ್ಲ ಮುಗೀತು. ಈಗ ಬಂದಿಲ್ಲೇ ಮತ್ತು ಇದ್ರದ್ದು ಡಿಸೈನ್ ಒಂದು ಸೆಲೆಕ್ಟ್ ಮಾಡ್ಕೋಬೇಕಲ್ರಿ ಬ್ಲೌಸಿಂದು. ಫಸ್ಟ್ ಡೇ ಬಂದು ನಾವು ಆಕಿನ ಬ್ಲೌಸು ಹೊಲ್ಯಾಕೆ ಹಾಕಿದ್ವಿ, ಅವತ್ತೇನು ಬಂದಿದ್ವಲ್ಲ ಇದ್ರದ್ದು ಡಿಸೈನ ನಾನು ಅವ್ರು ವಾಟ್ಸಪ್ ಮಾಡಿಕೊಂಡ್ರು, ನಾನು ವಾಟ್ಸಪ್ ಮಾಡಿಸ್ಕೊಳೋದು ಮರ್ತು ಬಿಟ್ಟೆ. ಒಮ್ಮೆ ಬ್ಲೌಸ್ ಏನು ಸ್ಟಿಚ್ ಆಗುತ್ತಲ್ರಿ ನಮ್ಮ ಎಲ್ಲರಿಗೂ ಒಂದೇ ಸಲನ ನಾನು ಲಾಗ್ನಾಗ ಇನ್ನೊಂದು ನೆಕ್ಸ್ಟ್ ವಿಡಿಯೋದಾಗ ನಾನು ತೋರಿಸ್ತೀನಂತ. ಇಲ್ಲಿ ಯಾವುದು ಸೆಲೆಕ್ಟ್ ಮಾಡಿದ್ದೆ ನಾನು ಅನ್ನೋದನ್ನು ಅವ್ರ ಕಡೆ ಹಾಕಿಸ್ಕೊಲಿಲ್ಲ, ಅದೊಂದು ಮರ್ತು ಹೋಯ್ತು ನನಗೆ. ಫೈನಲಿ ಒಂದು ಡಿಸೈನು ಸೆಲೆಕ್ಟ್ ಮಾಡಿ ಇವ್ರ ಕಡೆ ನಾವು ಬ್ಲೌಸ್ ಸ್ಟಿಚ್ ಮಾಡ್ಸಕ್ಕೆ. ಇದು ಬ್ಲೌಸ್ ಏನು ತೋರ್ಸಾತಿತ್ತಲ್ರಿ ಯಾಕೆ ಅವರ ಮಾಡಿದ್ದದು ಮದುವೆದು ಹೊಲ್ಯಾಕೆ ಹಾಕಿ ನಾವು ನೆಕ್ಸ್ಟ್ ಡೇ ನಮ್ಮದು ಊರಿಗೆ ಹೋಗೋದಿತ್ತು ರೀ. ನಾನು ಸಾನ್ವಿ ಜೊತೆ ಊರಿಗೆ ಹೊಂಟಿದ್ವಿ. ಊರಿಗೆ ಅಂದರೆ ಗದಗ ಹೊಂಟಿದ್ವಿ ರೀ. ಬ್ಯಾಕ್ ಟು ಬ್ಯಾಕ್ ನಾನು ಫಂಕ್ಷನ್ ಇದ್ವಲ್ಲ, ಹಂಗಾಗಿ ಬ್ಯುಸಿ ಇದ್ದೆ. ನಾನು ವ್ಲಾಗ್ನ ಎಡಿಟ್ ಮಾಡೋಕ್ಕೂ ಆಗಿರಲಿಲ್ಲ ಅಂತ ಹೇಳಿದ್ನಲ್ರಿ ಆಗಲೇ. ಇದೇ ಬ್ಯುಸಿನ ನಾವು ಈಗ ಹೊಂಟಿವಿ ನೋಡ್ರಿ. ಹುಬ್ಬಳ್ಳಿ ಹೊಸೂರು ಬಸ್ ಸ್ಟ್ಯಾಂಡ್ನಾಗ ಇದ್ವಿ. ಆಮೇಲೆ ಈಗ ಬಸ್ನಾಗ ಅದೀವಿ ನೋಡ್ರಿ. ನಮಗಂತೂ ನಮ್ಮ ಟ್ರಿಪ್ಪಿಗೆ ಹೋದಾಗ ನನ್ನ ಫ್ರೆಂಡಲ್ಲಿ ಕುಂತಿದ್ದೆ, ಇನ್ನೊಬ್ಬ ಫ್ರೆಂಡಲ್ಲಿ ಕುಂತಿಲ್ಲ, ನಾನು ಕುಂತಿದ್ದೆ. ಸೇಮ್ ಸೀಟಾಗಿ ಕುಂತಿದ್ವಿ ನೋಡ್ರಿ, ಅದು ಬೇರೆ ಬಸ್ ಇತ್ತು. ನಮ್ಮದು ಬೇರೆ ಬಸ್, ನಮ್ಮದು 1 ನಂಬರ್ ಬಸ್ ಅದಕ್ಕೆ ಫಸ್ಟ್ ಬಂದಿವಿ ನಾವು. ನಮ್ಮ 4 ನಂಬರ್ ಬಸ್ ಈಗ ಸ್ಟಾರ್ಟ್. ಈಗ ಕಲರ್ ವಿಚ್ ಕಲರ್ ಡು ಯು ಲೈಕ್? ಬ್ಲ್ಯಾಕ್. BLACK ಬ್ಲ್ಯಾಕ್. ನಂಬರ್ 7. SEVEN 7. ಬ್ಲ್ಯಾಕಿಗೆ ಯಾವ ನಂಬರ್ ಇರುತ್ತೆ ಅದನ್ನು ಹೇಳ್ಬೇಕು. ಅಲ್ಲ, ಹಾಂ ಯಾವ್ದಾರು ಇನ್ನೊಂದು 1 ONE 1 7 ಮತ್ತು 1 ಅಲ್ಲ. 7 ಬ್ಲ್ಯಾಕ್ ಲವರ್, 1 ನೈಸ್. ಎರಡು ಚಲೋ ಇನ್ನೊಂದು ಮಮ್ಮಿ ಚೂಸ್ 1 or 2. 1 ಪ್ರೆಸ್. ಬಾಯ್ ಆರ್ ಗರ್ಲ್. ಪ್ರೆಸ್. ಚೂಸ್ ನಂಬರ್ 4. ಬ್ಯೂಟಿಫುಲ್. ತೋರ್ಸದ್ರಾಗ ಕೇಳ್ಸಂಗಿಲ್ಲ ವಾಯ್ಸ್ ಗದ್ದಲ್ದಾಗ. ಬ್ಯೂಟಿಫುಲ್ ಎಲ್ಲೈತದ? ಬ್ಯೂಟಿಫುಲ್. ಬ್ಯೂಟಿಫುಲ್. ಆಮೇಲೆ ಇನ್ನೊಂದೇನು ಎರಡನೇದ ಅದು ಸೇಮ ಅಲ್ಲ ಜತ್ತುಂದು. ಇಲ್ಲ, ಇದು ನಂದು. ಎರಡು ನಂದು. ಇದನ್ನು ನೋಡಿದ್ರೆ ಬಾರಿ ಇದು. ಇದು ಬಾಯ್. ನಂಬರ್ ನಂಬರ್ 10. ABCD ಒಳಗೆ ಯಾವುದು?
ಬಿ ಬಿ ನಿನ್ನ ಫೇಸ್ ಹಿಂಗೈತೆ ಮಮ್ಮಿ ಬಯೋಟನ ಏನು ಬಂದೆ ತೋರ್ಸು ಹಾಂ ತೋರ್ಸು ಎಗ್ ಪ್ಲಾಂಟಾ ಎಗ್ ಪ್ಲಾಂಟ್ ಫೇಸ್ ಪ್ಲಾಂಟ್ ಫೇಸ್ ಬಸ್ನಾಗ ಆಟ ಆಡ್ಕೊಂತ ಹಿಂಗೆ ಊರು ಬಂದಿದ್ದೆ ಗೊತ್ತಾಗ್ಲಿಲ್ಲ ನೋಡ್ರಿ. ನಾವು ಗದಗ ಬಂದ್ವಿ, ಈಗ ಮನೆಗೆ ಬಂದ್ವಿ ನೋಡ್ರಿ. ನಮ್ಮ ಅಣ್ಣ ಕರ್ಕೊಂಡ್ಬಂದು ಬಿಟ್ಟ ಮನೆಗೆ ಒಳಗೆ ಎಂಟ್ರಿ ಆಗಾಕತ್ತೀವಿ. ಹೊರಗೆ ನಮ್ಮ ಮಮ್ಮಿ ಒಂದು ಗಿಡ ಎಲ್ಲ ಹಚ್ಚಿರ್ತಾರಲ್ರಿ, ಅವನ್ನ ನೋಡ್ಕೊತ ನಿಂತಿದ್ವಿ. ಈ ಚಳ್ಳರಿಕಾಯಿ ಗಿಡ ಹಚ್ಚಿದ್ರಿ ಅವರು, ಏನೋ ಉದುರಿದ್ರಿ ಬೀಳಾಕತ್ತಾವಂತ, ಗಾಳಿ ಒಂದು ಭಾಳ ಅಲ್ರಿ, ಅದನ್ನು ಹೇಳತ್ತಿದ್ರು. ಮನೆ ಮುಂದೆ ಆಂಟಿ ಜೋಡಿ ಮಾತಾಡ್ಕೊತ ಅಲ್ಲೇ ನಿಂತಿದ್ವಿ. ಅವನ್ನ ನೋಡ್ಕೊತ ನಿಂತಿದ್ದೆ ನಾನು. ಮೊನ್ನೆ ಸಲ ಹೋದಾಗ ಸ್ವಲ್ಪ ಸಣ್ಣದಿತ್ತು ಗಿಡ, ಆಗಲಿ ಎಷ್ಟು ದೊಡ್ಡದಾಗಿ ಕಾಯಿ ಹೂವು ಎಲ್ಲ ಬಿಟ್ಟೈತಿ. ಈಗ ಒಳಗೆ ಹೊಂಟೀನಿ ನೋಡ್ರಿ, ನಾನು ಮನೆ ಒಳಗೆ ಹೊಂಟೀನಿ. ಮನೆ ಒಳಗೆ ಹೋಗೋಣ ಬರ್ರಿ. ಬನ್ನಿ ಫ್ರೆಂಡ್ಸ್, ಮನೆ ಒಳಗೆ ಹೋಗೋಣ. ಅಯ್ಯೋ ಮನೆ ಫುಲ್ ಕತ್ಲ ಎಲ್ಲ ಚೇಂಜ್ ಮಾಡ್ಯಾರ ನಮ್ಮ ಇದು ನೆಕ್ಸ್ಟ್ ಡೇ ನೋಡ್ರಿ. ನಾವು ಊರಿಗೆ ಹೊಂಟಿದ್ವಿ. ಫಂಕ್ಷನ್ ಅಂತ ಹೇಳಿದ್ನಲ್ರಿ, ಬ್ಯಾಕ್ ಟು ಬ್ಯಾಕ್ ಫಂಕ್ಷನ್ ಇದ್ವು 2. ಊರಿಗೆ ಹೊಂಟಿದ್ವಿ. ನಾನು ನಮ್ಮ ಮಮ್ಮಿ ಹುಡುಗರೆಲ್ಲ ಇಲ್ಲೇ ಗದಗ ಬಸ್ ಸ್ಟ್ಯಾಂಡ್ನಾಗ ಕೂತ್ಕೊಂಡಿದ್ವಿ, ಹೊಸ ಬಸ್ ಸ್ಟ್ಯಾಂಡ್ನಾಗ. ಬೆಳಿಗ್ಗೆ 7:00 ನಾವು ಇಲ್ಲೇ ಕೂತ್ಕೊಂಡಿದ್ವಿ ನೋಡ್ರಿ. ಬಸ್ಸಿಗೆ ವೇಟ್ ಮಾಡತ್ತಿದ್ವಿ, ಬಾಗಲಕೋಟೆ ಬಸ್ಸಿಗೆ. ನಮ್ಮ ರಿಲೇಷನ್ದು ಮದುವೆ ಇತ್ತಂತ ಹೇಳಿದ್ನಲ್ರಿ, ಆ ಮದುವೆಗೆ ಹೋಗೋ ಮುಂದೆ ಇಲ್ಲೇ ಬಸ್ಸಿಗೆ ವೇಟ್ ಮಾಡಾಕತ್ತಿದ್ವಿ. ನಾವು 7:00 ಬಂದು ಕುಂತಿದ್ವಿ. 8ಕ್ಕೆ ಬಸ್ ಬರುತ್ತಂತಂದು, 8ಕ್ಕೆ ಬರೋ ಬಸ್ಸು 8:30 ಬಂತು ನೋಡ್ರಿ. ನಾವು 1 ತಾಸು ವೇಟ್ ಮಾಡಿದ್ವಿ. ಇಲ್ಲೇ ಬಸ್ ಸ್ಟ್ಯಾಂಡೆಲ್ಲ ವಿಡಿಯೋ ಮಾಡ್ಯಾಳ ನನ್ನ ಮಗಳ. ಇಲ್ಲೇ ಬಸ್ಸಿಗೆ ವೇಟ್ ಮಾಡಿ ಸಾಕಾಗಿತ್ರಿ. 1 ತಾಸು ಲೇಟ್ ಆಯ್ತು. ಬ್ಯಾಸ್ರೊಂದ ಆಗಿತ್ತು ನೋಡ್ರಿ ನನಗಂತೂ. ಇಲ್ಲೇ ಹಾಯ್ ಮಾಡಾಕತ್ತಾರ ನಮ್ಮ ಮಮ್ಮಿ, ನಿಮಗೆಲ್ಲ ನೀವು ಹಾಯ್ ಮಾಡಿರಿ. ಆಮೇಲೆ ಮದ್ವಿದೇನು ನಾನು ವಿಡಿಯೋ ಮಾಡ್ಕೊಲಿಲ್ಲ. ಇಲ್ಲೇ ಮುಚ್ಕಂಡು ವೀರಭದ್ರೇಶ್ವರ ಗುಡಿ ಐತಲ್ರಿ, ಅಲ್ಲೇನ ಅವ್ರದ್ದು ಅಲ್ಲಿ ಕಲ್ಯಾಣ ಮಂಟಪ ಏನದಾವಲ್ಲ, ಅಲ್ಲೇ ಅವ್ರ ಮದ್ವೆ ಇತ್ತು. ಮದ್ವೆಗೆ ಬಂದು ನಾವಿಲ್ಲೇ ಬಾಜುವಿನ ಗುಡಿ ಅಲ್ಲ, ಗುಡಿಗೆ ದೇವ್ರ ದರ್ಶನ ಮಾಡಕ್ಕಂತಂದು ಗುಡಿಗೆ ಬಂದಿದ್ವಿ. ಆಲ್ರೆಡಿ ನಾನು ಇದನ್ನು ಶಾರ್ಟ್ಸ್ನಾಗ ಅಪ್ಲೋಡ್ ಮಾಡೀನಿ, ಎಲ್ಲರೂ ನೋಡಿರ್ಬೋದು ಅನ್ಕೊತೀನಿ. ಆಮೇಲೆ ಈ ದೇವಸ್ಥಾನ ಅಂತೂ ಭಾಳ ಚಂದ ಇತ್ತು ರೀ, ಭಾಳ ದೊಡ್ಡ ದೇವಸ್ಥಾನ. ವೀರಭದ್ರೇಶ್ವರ ದೇವಸ್ಥಾನ ರೀತು. ರೀಸೆಂಟಾಗಿ ಜಾತ್ರೆನೂ ಆಗಿತ್ತು, ದೊಡ್ಡ ಪ್ರಮಾಣದಾಗ ಜಾತ್ರೆ ಆಗುತ್ತೆ. ತೇರೂ ನಾನು ಇಲ್ಲೇ ತೋರಿಸೀನಿ. ನನ್ನ ವಿಡಿಯೋ ಯಾರ್ಯಾರಿಗೆಲ್ಲ ಇಷ್ಟ ಆಗತ್ತೈತಿ ನನಗೆ ಹಿಂಗೆ ಸಪೋರ್ಟ್ ಮಾಡ್ಕೊತ ಇರ್ರಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡ್ರಿ. ಎಲ್ಲರೂ ಚಲೋತ್ನಂಗೆ ಸಪೋರ್ಟ್ ಮಾಡಕತ್ತೀರಿ, ನಂಗೆ ಹಿಂಗೆ ಸಪೋರ್ಟ್ ಮಾಡ್ಕೊತ ಇರ್ರಿ. ಇನ್ನೂ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅದನ್ನು ಕಮೆಂಟ್ ಮಾಡಿರಿ, ನಾನು ಅದೇ ಥರ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಗುಡಿಗೆ ಯಾರ್ಯಾರು ಬಂದಿದ್ರಿ ಕಮೆಂಟ್ ಮಾಡಿರಿ. ಮುಂದಿನ ವಿಡಿಯೋದಾಗ ಮತ್ತೆ ಸಿಗೋಣಂತ್ರಿ.